ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿ ಹ್ಯಾಶ್ ಕನ್ನಡತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ, ದೋಸೆ ತಿಂದು ಬೇಜಾರಾಗಿರುವವರಿಗೆ ಅದೇ ಹಿಟ್ಟಿನಿಂದ ಪಡ್ಡು ಮಾಡುವುದನ್ನು ನಾನು ಹೇಳಿಕೊಡ್ತೇನೆ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನರಿಗೆ ಬೆಳಗ್ಗೆ ಬೇಗ ಎದ್ದಾಗ ತಿಂಡಿ ಏನು ಮಾಡೋದಪ್ಪ ಅಂತ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗಿರ್ತದೆ. ಸೊ ಅಂಥವರಿಗೋಸ್ಕರ ಈ ತಿಂಡಿ ತುಂಬ ಹೆಲ್ಪ್ ಆಗ್ತದೆ. ಯಾಕೆ ಅಂತ ಹೇಳಿದರೆ, ಯಾವಾಗಲೂ ದೋಸೆ ಮಾಡಿ ಮಾಡಿ ಸಾಕಾಗಿರ್ತದೆ, ಮನೆಯವರಿಗೂ ತಿಂದು ಸಾಕಾಗಿರ್ತದೆ. ಹಾಗೆ ಅದೇ ಹಿಟ್ಟಿನಿಂದ ಪಡ್ಡನ್ನು ಮಾಡಿದರೆ ಎಲ್ಲರೂ ರುಚಿಯಾಗಿದೆ ಅಂತ ಹೇಳಿ ತಿಂತಾರೆ. ಮೊದಲಿಗೆ ದೋಸೆ ಹಿಟ್ಟನ್ನು ನಾನು ರಾತ್ರಿಯೇ ಕಡೆದು ಇಟ್ಟಿರ್ತೇನೆ. ನೋಡಿ, ಅದನ್ನು ಬೆಳಗ್ಗೆ ತೆಗೆದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 5-10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದೆಲ್ಲವೂ ಮಿಕ್ಸ್ ಆಗಬೇಕು. ಇವಾಗ ಮಸಾಲೆ ಪಡ್ಡು ಮಾಡಲಿಕ್ಕೆ ಒಂದೆರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಸಣ್ಣದಾಗಬೇಕು. ಒಂದೆರಡು ಕ್ಯಾರೆಟನ್ನು ಈ ರೀತಿ ತುರಿದು ಇಟ್ಕೊಂಡಿದ್ದೇನೆ. ಯಾಕೆ ತುರಿದು ಇಟ್ಕೊಳ್ಳೋದು ಅಂತ ಹೇಳಿದರೆ, ಪಡ್ಡುಗೆ ನಾವು ಮಿಕ್ಸ್ ಮಾಡುವಾಗ ಅದು ತಿನ್ನುವಾಗ ತುಂಬ ಶಾರ್ಪಾಗಿ ಗಟ್ಟಿಯಾಗಿ ಸಿಗಬಾರ್ದು, ತುಂಬ ಸ್ಮೂತಾಗಿರಬೇಕು. ಅದಕ್ಕೆ ಈ ರೀತಿಯಾಗಿ ತುರಿದು ಇಟ್ಕೊಂಡಿದ್ದೇನೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಖಾರ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ದೋಸೆ ಹಿಟ್ಟಿಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ, ಕ್ಯಾರೋಟ್, ಕೊತ್ತಂಬರಿ ಸೊಪ್ಪು ಮತ್ತು ನಮಗೆ ಎಷ್ಟು ಖಾರ ಬೇಕು ಅಷ್ಟು ನೋಡಿ ಹಾಕ್ಕೊಳ್ಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುವಾಗ ನೋಡಿ ಹಾಕ್ಕೊಳ್ಳಿ. ಯಾಕೆ ಅಂತ ಹೇಳಿದರೆ, ದೋಸೆ ಹಿಟ್ಟು ಕಡ್ದಿಡುವಾಗ ಆಲ್ರೆಡಿ ನಾವು ಸ್ವಲ್ಪ ಉಪ್ಪನ್ನು ಹಾಕಿರ್ತೇವೆ, ಅದಕ್ಕೋಸ್ಕರ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಹಾಗೆ ಬಿಟ್ಬಿಡಿ. ಆಮೇಲೆ ಈಗ ಗ್ಯಾಸ್ ಮೇಲೆ ಪಡ್ಡು ಮಾಡುವಂಥ ಹಂಚನ್ನು ಇಟ್ಕೊಳ್ಳಿ. ನೋಡಿ, ಪಡ್ಡು ಮಾಡಲಿಕ್ಕೆ ಇದೇ ಥರ ಹಂಚು ಬರ್ತದೆ. ಆಲ್ರೆಡಿ ಕೆಲವೊಬ್ಬರಿಗೆ ಗೊತ್ತಿರ್ತದೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಓಕೆ, ಇಂಥ ಹಂಚು ಬರ್ತದೆ. ಇದನ್ನು ತೆಗೆದುಕೊಂಡು ಅದನ್ನ ಸ್ವಲ್ಪ ಗ್ಯಾಸ್ ಆನ್ ಮಾಡಿ ಬಿಸಿ ಆಗಲಿಕ್ಕೆ ಬಿಡಿ. ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ ಮೇಲೆ ಒಂದು 2-3 ಸೆಕೆಂಡ್ ಅದು ಬಿಸಿ ಆಗಲಿಕ್ಕೆ ಬಿಡಿ. ಆಮೇಲೆ ನಾವು ಪಡ್ಡುಗೆ ಮಾಡಿಟ್ಟಂಥ ಮಸಾಲೆ ಏನಿದೆ ಅದನ್ನು ಈ ರೀತಿಯಾಗಿ ಹಾಕ್ಕೊಂಡು ಬರಬೇಕು. ನೋಡಿ, ಈ ರೀತಿಯಾಗಿ ಹಾಕ್ಕೊಂಡು ಬರಬೇಕು. ಈ ರೀತಿಯಾಗಿ ಎಲ್ಲ ಕಡೆ ಹಾಕ್ಕೊಂಡು ಬಂದಮೇಲೆ ಒಂದು 5 ನಿಮಿಷ ಅದನ್ನು ಬೇಯಲಿಕ್ಕೆ ಬಿಡಬೇಕು. ನೋಡಿ, ಅದನ್ನು ಈಗ ತಿರುಗಿಸಿ ಹಾಕಬೇಕು ಪುನಃ. ಅದು ಇನ್ನೊಂದು ಸೈಡ್ ಬೇಯಬೇಕಲ್ವ, ಅದಕ್ಕೋಸ್ಕರ. ನೋಡಿ, ಫೈನಲಾಗಿ ಮಸಾಲ ಪಡ್ಡು ಈ ರೀತಿ ಬರ್ತದೆ. ನೋಡಿ, ಓಪನ್ ಮಾಡಿ ನೋಡಿದರೆ ಎಷ್ಟು ಸ್ಮೂತಾಗಿ ಗರಿಯಾಗಿರ್ತದೆ. ಬೆಳಗಿನ ಜಾವ ತಿಂಡಿಗಂತೂ ಸೂಪರ್ ಆಗಿರ್ತದೆ. ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.